ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕಳೆದ ಕೆಲ ದಿನಗಳ ಹಿಂದಷ್ಟೇ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಮಾಜಿ ಕೆಪಿಸಿಸಿ ಸದಸ್ಯರು ಆದ ಶ್ರೀ ಶಂಕರ್ ಹೊಳಿ ಹಾಗೂ ಬೆಂಬಲಿಗರು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ನಾನು ಕೂಡ ಈ ಬಾರಿ ಕಿತ್ತೂರು ನಾಡಿನಿಂದ ನಿಗಮ ಮಂಡಳಿ ಸ್ಥಾನದ ನಾಮನಿರ್ದೇಶಿತ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿಯಾಗಿದ್ದು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೇನೆ ಎಂದು ಹೇಳಿ, ಚುನಾವಣಾ ಪೂರ್ವದಲ್ಲಿ ಹಾಲಿ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರು ತಾಯಿ ಮೇಲೆ ಪ್ರಮಾಣ ಮಾಡಿ ನಿಮಗೆ ನಿಗಮ ಮಂಡಳಿ ಸ್ಥಾನ ಕೊಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಮಹಾಂತೇಶ ದೊಡ್ಡಗೌಡರು ಕಾಂಗ್ರೆಸ್ ಶಾಸಕರ ಸಾಧನೆ ಬಗ್ಗೆ, ಟೀಕೆ ಬಗ್ಗೆ ಮಾತನಾಡಿದ ಶಂಕರ್ ಹೊಳಿ ಚರ್ಚೆಗಾಗಿ ಬಹಿರಂಗ ಸವಾಲಿಗೆ ಆಹ್ವಾನ ಕೊಟ್ಟಿದ್ದಾರೆ. ಅರ್ಜಿ ಕೊಡ್ತವ್ರದನ್ನ ಮತ್ತೊಮ್ಮೆ 4 ಮಂದಿ ಕೂಡಿಸ್ತಾರೆ. ಕೇಳಿದಾಗ ಅರ್ಜಿ ಕೊಡಬೇಡ ಈ ಸಲ ನಾ ನಂಬಿ ಬಿಟ್ಟಿದ್ದೇನೆ. ಮತ್ತ ಅಕಸ್ಮಾತ್ ಬಾಬಾ ಸಾಹೇಬ್ರಿಗೆ ಟಿಕೆಟ್ ಸಿಕ್ತು, ಮತ್ ನಾವು ಸರ್ಕಾರ ಕೊಟ್ಟಿದ್ದೆವು. ಅವ್ರಿಗೆ ಹಿಂಗ್ ಉಳ್ಕಿದ್ ಬಿಟ್ಟು ಅವ್ರಿಗೆ ಬಿಟ್ಟು ಕೊಟ್ಟಿರ್ತೀವಿ. ನಾವೇನ್ ಅವ್ರಕ ಮೊದಲು ಸೇವಾ ಮಾಡಿದೆವು ಇಲ್ಲ ಅನ್ನೋದನ್ನ ಆ ಚಂದ ಬಸವಣ್ಣ ನಿದರ್ಶನ ಕೊಡ್ತಾರೆ. ಅಲ್ಲ ಸರ್, ಏನಾರು ಈಗ ಸುಮ್ಮನೆ ಇದ್ರೆ ಸಾಲ್ ಸರ್, ಎಲ್ಲ ಶಾಸಕರು ಮಾಡ್ಲಿ ಅಂತ ಹೇಳ್ಬಿಟ್ಟು ಏನಾದ್ರು ನೀವು ಏನೋ ಪ್ರಯತ್ನ ನಡೆಸಿದ್ದೀರಾ ನಿಗಮ ಮಂಡಳಿ ಇದಕ್ಕೆ ಅಂತ ನಾವು ಕೇಳ್ತಾ ಇದ್ದೀವಿ. ಟವಲ್ ಏನಾದ್ರು ಹಾಸಿದ್ದೀರಾ? ಯಾಕಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಪಾಟೀಲ್ ಅವ್ರಿಗಿಂತ ಪ್ರಭಾವಿ ವ್ಯಕ್ತಿ, ರಾಜಕೀಯ ಪಟುಗಳನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಶಂಕರ್ ಹೊಳಿ. ಹಾಗಾಗಿ ಯಾರಾದರೂ ನಿಮ್ಮ ಒಂದು ಗಾಡ್ ಫಾದರ್ ಜೊತೆ ಅವ್ರ ಹತ್ರ ಏನಾದ್ರು ಡಿಸ್ಕಷನ್ ಮಾಡಿದ್ದೀರಾ? ನಮ್ಮ PW ಮಿನಿಸ್ಟರ್ ಆದಂತ ಸತೀಶ್ ಜಾರಕಿಹೊಳಿ ಅವರು ಓಕೆ, ಇಲೆಕ್ಷನ್ಗಿಂತ ಮೊದಲ ನಮ್ಮನ್ನ ಅವ್ರನ್ನ ಕೂಡಿಸಿರು. MLA ಆದ ಬಳಿಕ ಅವಂಗ ಸೂಕ್ತ ಸ್ಥಾನಮಾನ ಕೊಡಿಸೋದ್ರ ನಿಮ್ ಜವಾಬ್ದಾರಿ ಅವ್ರು ಸರಿಯಾಗಿ ಮಾಡ್ತಾರ ಅಂತ ಹೇಳಿ ಅದನ್ನ ಅವ್ರು ಒಪ್ಕೊಂಡಾರ. ಮತ್ತ ಅವರ ತಾಯಿ ಸಾಕ್ಷಿ ಬಿಟ್ಟಿದ್ದಾರೆ ನನ್ನ ಬೆಂಗಳೂರಾಗ. ಯಾರ್ದು? ಬಾಬಾ ಸಾಹೇಬ್. ನಮ್ಮ ತಾಯಿ ಸಾಕ್ಷಿಯಾಗಿ ನಾವು ಮಾಡ್ತೀವಿ. ಒಟ್ಟಾರೆ ಈಗ ನಿಗಮ ಮಂಡಳಿಗೆ ನೀವು ಒಂದ್ ರೀತಿ ಆಕಾಂಕ್ಷಿ. ಓಕೆ ಓಕೆ, ಅದಕ್ಕೆ ಏನು ತಪ್ಪು ಮಾಡಬಾರ್ದು ಅಂತ ಉದ್ದೇಶ. ಯಾರು ಅರ್ಜಿ ಕೊಟ್ಟಿದ್ದೀರಾ? ಅರ್ಜಿ ಕೊಟ್ಟಿದ್ರಿ. ಓಕೆ, ಪ್ರಯತ್ನ ಅಂತೂ ನಿರಂತರವಾಗಿದೆ. ಪ್ರಯತ್ನ ಮಾಡ್ಕೊಂಡು MLA ಅವರ ಪ್ರಯತ್ನ ಮಾಡ್ತಾರೆ. ಓಕೆ ಸರ್, ಇನ್ನೊಂದು ಇದಿದೆ ಸರ್, ನೀವು ಓಕೆ ಸರ್, ಈಗ ಬರ್ತಕ್ಕಂಥ ಇನ್ನು ಕೆಲವೇ TP-ZP ತಯಾರಾಗಿ ಅಂತ ಹೇಳ್ತಾವ್ರೆ ನಿಮ್ಮ KPCC ಅಧ್ಯಕ್ಷರು DK ಶಿವಕುಮಾರ್ ಅವರು. ಮತ್ತೆ ಜಿಲ್ಲಾ ಪಂಚಾಯತಿಗೆ ನಿಂತ್ಕೋಬೇಕು ಶಂಕರ್ ಹೊಳಿ ಅವರು ಅಂತ ಹೇಳ್ಬಿಟ್ಟು ಕೆಲವರು ಅಭಿಮಾನಿಗಳು ಹೇಳ್ತಾವ್ರೆ. ನೀವು ನೋಡಿದ್ರೆ MLA ಟಿಕೆಟ್ಗೆ ಟವಲ್ ಹಾಸಿದವರು. ಮತ್ತೆ ಅಂತ ಸಮಯ ಸಂದರ್ಭ ಬಂದರೆ, ಅನಿವಾರ್ಯತೆ ಬಂದರೆ ಸ್ಪರ್ಧೆ ಮಾಡ್ತೀರಿ? ಅನಿವಾರ್ಯ ಬಂದ್ರೆ ಮಾಡ್ಬೋದು. ಅವ್ರು MLA ಅವರು ಬಿಟ್ಕೊಡ್ತೀವಿ. ನಾನು ಯಾರ ರಾಜಕೀಯ ಒಳಗೂ ಇಲ್ಲಿ ಮಠ ನನ್ನ ZP ಮಾಡ್ರಿ, ಚನ್ನಬಸವನ ಸಾಕ್ಷಿಯಾಗಿ ಮಾತಾಡ್ತಾನೆ, ಬೇಕಾದ್ರೆ ಕೇಳ್ಬೋದು. ನನ್ನ ZP ಮಾಡ್ರಿ, ನನ್ನ KPC ಮೆಂಬರ್ ಮಾಡ್ರಿ, ನನ್ನ ಬ್ಲಾಕ್ ಅಧ್ಯಕ್ಷರು ಮಾಡ್ರಿ ಅಂತ ನಾ ಯಾರು ಅಂತ ಹೋಗಿಲ್ಲ. ಅವರಾಗೆ ನಾನು ಮಾಡಿದ್ದಾರೆ. ಮಾಡೋ ಕೆಲಸ, ನಾವು ಪ್ರಾಮಾಣಿಕತೆ, ನಾನು ನಿಷ್ಠಾವ ಅಂತ ಹೇಳಿ ನಾನು ಅವರಾಗೆ ಬೆನ್ನ ಹತ್ತಿದವರು. ಈ ಉಳ್ಕಿದ ಚನ್ನ ಬಸವಣ್ಣ ನಿದರ್ಶನ ತಗೋತಾರೆ. TP ನಾಮದವ್ರು ಏನಾದ್ರು ಬದುಕಿದ್ರೆ ನಿಜವಾಗ ಅವರು ಸಹ BJPಗೆ ಹೋಗ್ತಿದ್ರಾ? ಈಗ ಇವರು ಈ ಸಂದರ್ಭ ಹೋಗ್ತಿದ್ದಿಲ್ಲ. ನನ್ನ ಜೀವ ಕಾಂಗ್ರೆಸ್ ಇರ್ತಾನೆ. ಯಾಕೆ ಗೊತ್ತಾ, ಕಿತ್ತೂರಲ್ಲಿ ಕಾಂಗ್ರೆಸ್ ಅಂತಕ್ಕಂಥ ಕಟ್ಟಿ ಬೆಳೆಸಿದ ಕಾಂಗ್ರೆಸ್ ಮನೆನ ಕಟ್ಟಿದ್ದು DB ನಾಮದಾರೆ. ಆದರೆ ಯಾಕೆ ಒಂದು ರೀತಿ ಆ ಕಟ್ಟಿದ ಮನೆತನದವ್ರೆ ಹೊರಟೋದ್ರಲ್ಲ ಎಲ್ಲೋ ಒಂದು ಕಡೆ, ಯಾಕೆ ಅಂತ ಅದ ಅವ್ರಿಗೆ ಬಿಟ್ಕೊಟ್ಟಿವಿ. ಅವ್ರಿಗೆ ಬಿಟ್ಕೊಟ್ಟಿವಿ. ಅವ್ರ ತಿಲಾಗಿ ಏನ್ ಬಂದಂತು ಚನ್ನಬಸವಣ್ಣ ಅವ್ರ ತಿಲಾಗಿ ಏನ್ ಹಾಕಿದ್ರು ಅವ್ರಿಗೆ ಬಿಟ್ಕೊಟ್ಟಿವಿ. ಓಕೆ, ಮತ್ತೆ ಯಾರು ಏನು ಕೇಳಿಲ್ಲ, ಬಿಟ್ಟಿಲ್ಲ. ಅವ್ರು ಕೇಳೋರು ಕೇಳಿದ್ದಾರೆ, ನಮ್ಮನ್ನು ಮಾತ್ರ ಕೇಳಿಲ್ಲ ಅವ್ರು. 1 ವರ್ಷದ ಆಡಳಿತಾವಧಿಯಲ್ಲಿ ಕೆಲಸಗಳಾಗಿದ್ದಾವ ಕಿತ್ತೂರು ಕ್ಷೇತ್ರದಲ್ಲಿ? 100 ಕೋಟಿ ರೂಪಾಯಿಗೆ ಕೆಲಸ ಕಾಯ್ದೆ ತೋರಿಸಿ ಮಾಡಿಸ್ತಾರೆ ನೀವು. ಅವರು ಬಾಬಾ ಸಾಹೇಬ್ ಅನ್ನೋದಿಲ್ಲ, ಕೆಲಸ ಮಾತಾಡ ಪವರ್ಫುಲ್. ಎಲ್ಲ ಈ ಇದ್ರೊಳಗ ಏನಂದ್ರ ಎಲ್ಲಾ ಮಿನಿಸ್ಟರ್ ಅಂತ ಹೋಗಿ ಪ್ರತಿಯೊಂದು ಕಮಿಟಿ ಒಳಗೆ ಹೋಗಿ ಸ್ವತಃ ಕೆಲಸ ಮಾಡಿದಾರ. ಓಕೆ, ಇವರಷ್ಟ ನಾನು ಬಂದದ್ದನ್ನ, ನಾನು MLA ಬಂದಂತ ಇದನ್ನಷ್ಟ ಫಂಡ್ ಕೊಡಬೇಕು. ಅಲ್ಲ, ಈ ಮಾಜಿ ಶಾಸಕರು ಒಂದು ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರೆ. 1 ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಒಂದು ರೀತಿ ಸಾಧನೆ ಶೂನ್ಯ, ಏನು ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬಿಟ್ಟು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಆರೋಪ ಮಾಡವ್ರೆ. ಹಾಗಾಗಿ ನೀವು ಸಹ ಕಾಂಗ್ರೆಸ್ ಪಕ್ಷದ, ಕಿತ್ತೂರು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರು, ಇದಕ್ಕೇನು ಪ್ರತಿಕ್ರಿಯೆ? ನಾವು ಕಿತ್ತೂರೊಳಗೆ ಚೆನ್ನಮ್ಮನ ಮುಂದ ವೇದಿಕೆ ಮುಂದೆ ಆಗ್ಲಿ, ಅವರು ಬರ್ಲಿ, ನಾವು ಬರ್ತೇವೆ. ನಾವು MLA ಅವ್ರನ್ನ ಕರ್ಕೊಂಡ್ ಬರ್ತೇವೆ. ನಮ್ಮದು ಹೇಳ್ತೇವೆ, ಅವ್ರದ್ದು ಹೇಳಿ
ಸಹಿ ಮಾಡಿಟ್ರೆ ಫಂಡ್ ಬೇಕಲ್ಲ, ಹಾ ಹಂಗ ಎಲ್ಲೋ ಮಂಜೂರು ಮಾಡಿ ಅದು ಫಂಡ್ ಬೇಕಲ್ಲ, ಹಾ ಫಂಡ್ ಈಗ ಓಡಾಡಿ ಪ್ರಯತ್ನ ಮಾಡಿ ಫಂಡ್ ತಂದವ್ರೆ. ಓಕೆ ಸರ್, ಈಗ ಇನ್ನೊಂದು, ನೀವು ಸತೀಶ್ ಜಾರಕಿಹೊಳಿ ಅವರು ವಿಶೇಷವಾಗಿ ಡಿ ಬಿ ಇನಾಮದಾರ್ ಕುಟುಂಬ ಬಿ ಜೆ ಪಿಗೆ ಸೇರ್ತು, ಎಲ್ಲ ಒಂದು ಕಡೆ ಕೈ ತೆಗೆದು ಕಮಲ ಮುಡ್ದಿದ್ದಾರೆ ಡಿ ಬಿ ಇನಾಮದಾರ್ ಕುಟುಂಬ. ಹಾಗಾಗಿ ಇದ್ರ ಬಗ್ಗೆ ನೀವು ಇನಾಮದಾರ್ ಕುಟುಂಬದ ಆತ್ಮೀಯರವುದು, ಪಕ್ಷ ರಾಜಕೀಯೇತರವಾಗಿ ಇದ್ರ ಬಗ್ಗೆ ನಿಮ್ದೇನು ಒಳಮಾತು? ನೋಡ್ರಿ, ಅವರು ತಮ್ಮ ವಿಚಾರ ಬಿಟ್ಕೊಂಡ ಹಾ ಬಿಜೆಪಿ ಹಾ ಕಾಂಗ್ರೆಸ್ ಪಕ್ಷದಾಗ ಉಳಿಬೇಕಾಗಿತ್ತವ. ಹಾ ಅವರು ಕಾಂಗ್ರೆಸ್ ಪಕ್ಷದಾಗ ಉಳಿಬೇಕಂತಂದ್ರ ಹಾ ಅದ್ರ ಇನಾನು ಇರ್ತಾವ್ರಿ. ಹಾ ಮಿನಿಸ್ಟರ್ ಆಗಿದ್ರು, MLA ಆಗಿದ್ರು, 4 ಸಲ ಹಾ ಅವ್ರು ಉಳಿಬೇಕಾಗಿತ್ತು. ಹಾ ಅದ್ರ ಯಾರ ತಿಳಿ ಕೆಡಿಸಿದ್ರು ಹಾ ಆ ಚನ್ನಬಸವಣ್ಣ ಬರ್ತಾರೆ, ಹಾ ಅದಕ್ಕೆ ಬಿಜೆಪಿ ಹೋಗ್ಬಿಟ್ರು. ಅವ್ರು ಹಾ ಇರ್ಬೇಕಾಗಿತ್ತ. ಬಾಬಾ ಸಾಹೇಬ್ ಹೊಂದಾಣಿಕೆಯಿಂದ ಅವ್ರ MLA ಬಾಬಾ ಸಾಹೇಬರು ಅವ್ರಿಗೆ ಸಹಕಾರ ಕೊಟ್ಟಿದ್ದರು. ಹಾ ಅದರ ವಿಚಾರ ಮಾಡ್ಕೊಂಡು ಉಳಿಬೇಕಾಗಿತ್ತ. ಹಾ ಮತ್ತ ನಾವು ಹೋಗಿ ಸ್ವತಃ ಹೇಳಿದ್ರಿ, ನೀವೆಲ್ಲ ಇದನ್ನ ಮಾಡಬೇಡ್ರಿ, ಹಾ ಅವ್ರು ಟಿಕೆಟ್ ಕೊಟ್ಟತಿ, ಹಾ ಸಹಕಾರ ಕೊಡೋಣ ಎಲ್ಲಾರು ಅಂತೀರಿ. ಹಾ ಅವ್ರದೇ ಆದಂತದ್ದು ಅವ್ರು ನಡೆಸ್ಬಿಟ್ರು. ಹಾ ಅದಕ್ಕೆ ಈಗ ಅದನ್ನೆಲ್ಲ ತಿಳ್ಕೊಂಡು ಅವ್ರು ಏನ್ ಮಾಡ್ಬಿಟ್ರು, ಬಿಜೆಪಿಗೆ ಹೋಗ್ಬಿಟ್ರು. ಹಾ ಈಗ ಒಣಿಮೆ ಆಗಿಬಿಡ್ತೀರಿ ಈಗ ಹಾ ಯಾವ್ದು ಕಾಂಗ್ರೆಸ್ ಪಕ್ಷ. ಹಾ ಅದಕ್ಕೆ ಎಲ್ಲ ಬಾಬಾ ಸಾಹೇಬ್ ನೇತೃತ್ವದೊಳಗೆ ಚೆನ್ನಾಗಿ ನಡೆದೀಗ ಅದನ್ನ ಚನ್ನಬಸವಣ್ಣ ಅವ್ರಿಗೆ ಆಶೀರ್ವಾದ ಮಾಡಿ ಎಲ್ಲರೂ ಸಹಕಾರ ಕೊಡಬೇಕಂತೇಳಿ. ಅಲ್ಲ, ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಸರ್, ರಾತ್ರೋರಾತ್ರಿ ಪ್ರತಿ ಕ್ಷಣದಲ್ಲೇ ಹೌದು. ಏನಾದ್ರು ಮತ್ತೆ ವಾಪಸ್ ಬರ್ಬೋದಾ? ಅವ್ರಿಗೆ ಹಾ ಅವ್ರು ಯಾವ ಬೇಸ್ ಮೇಲೆ ಬರ್ತಾರೆ ಈಗ? ಹಾ ಅವ್ರು ಅಲ್ಲ, ಯಾವ ಬೇಸ್ ಮೇಲೆ ಈಗ ಯಾಕೆ ಗೊತ್ತಾ, ನೀವೇನಾದ್ರು ಯಾಕೆ ಹೋದ್ರಿ ಅಂತ ಬಿಜೆಪಿ ಮನೆ ಸೇರ್ಪಡೆ ಆದ್ರಲ್ಲ, ನೀವೇನ ಕೇಳಿದ್ರ? ನಮ್ಮನ್ನ ಅವ್ರು ಕೇಳಲ್ಲ, ಅವ್ರು ನಾವು ಕೇಳಲ್ಲ. ಹಾ ನಮ್ಮನ್ನ ಅವ್ರು ಕೇಳಲ್ಲ, ಅವ್ರನ್ನ ನಾವು ಕೇಳಲ್ಲ. ಓಕೆ. ನಾವು ಕಟ್ಟಾಗಿ ನಿರ್ದೇಶಿಸುವ ಬಾಬಾ ಸಾಹೇಬ್ ಬೆನ್ನೈತೆ. ಹಾ ಕಾಂಗ್ರೆಸ್ ಪಕ್ಷ MLA ಆರಿಸಿ ತಂದಿವಲ್ಲ, ಹಾ ಅವ್ರ ಮೇಲೆ ನಮ್ಮ ಮ್ಯಾಲ ಹಾ. ಅಷ್ಟು ಇದು ಉಳಿಯಲ್ಲ. ಹಾ ಯಾರಿಗೆ ಬೇಕು ಅವ್ರು ಹಂಗ್ ಮಾಡ್ಕೋತಾರಂದ್ರ ಹಾ ನಾವು ಅದಕ್ಕೆ ಒಪ್ಕೋತಲ್ಲ. ಹಾ ನಾವು ನಿಷ್ಠಾವಂತ ಕಾಂಗ್ರೆಸ್ ಹಾ. ಒಮ್ಮೆ ಏನಾರ ಕೈ ಹಿಡಿದು ಹಾ. ಭಾಳ ಬಿಟ್ಟಾಟ ಇಲ್ಲ ನಮ್ಗೆ. ಹಾ ನಾವು ನಿಜವಾಗಿಯೂ ಕಾಂಗ್ರೆಸ್ ಮಾಡಿದೆವು, ಹಾ. ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಮಾಡ್ತೇವೆ, ಹಾ. ಮುಂದಾರು ಮಾಡ್ತೇವೆ. ಇನ್ನು ಅವ್ರಿಗೆ ಉಳ್ಕಿದ್ದು ಅವ್ರಿಗೆ ಬಿಟ್ಟುಕೊಡ್ತೀವಿ. ಈಗ ಇನ್ನೊಂದು ಸುದ್ದಿ ಇದೆ ಸರ್, ಶಂಕರಹೊಳಿ ಅಂದರೆ ಒಂದು ರೀತಿ ಅಜಾತ ಶತ್ರು, ಎಲ್ಲ ಪಕ್ಷದಲ್ಲೂ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಇದ್ದಾರೆ. ಜಾಸ್ತಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಕ್ಕಂಥ ಈಗಿನ ಸಂದರ್ಭದಲ್ಲಿ ಏನು ಶಾಸಕರು ಸಹ ಕಾಂಗ್ರೆಸ್ ಪಕ್ಷದವರೇ ಇದ್ದಾರೆ. ಏನು ಮಾಡ್ತೀರಾ? ಕಿತ್ತೂರು ಒಂದು ರೀತಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕಿಂತ BJP ಪಕ್ಷದಲ್ಲಿ ಸ್ನೇಹಿತರೆ ಜಾಸ್ತಿ ಅಂತೆ ನಿಮಗೆ. ಅದನ್ನೆಲ್ಲ ಸುಳ್ಳ. ಹಾ. ಪ್ರೀತಿಲೇ ಮಾತಾಡಬಹುದು ಇರಬಹುದು, ಹಾ. ಆದ್ರೆ ಕಾಂಗ್ರೆಸ್ ಪಕ್ಷದಾಗ ನನಗೆಲ್ಲ ಒಡನಾಟ ಐತಿ. ಓಕೆ. ಪ್ರತಿಯೊಂದು ಕೆಲಸ ಏನಿದ್ರು ಹಾ. ನಮಗ ಈ 21 ಜಿಲ್ಲಾ ಹಾ ಎರಡು ಬಾಜು. ಇನ್ನು ಕಿತ್ತೂರು ಕ್ಷೇತ್ರದ ನಿಗಮ ಮಂಡಳಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಪ್ರಶ್ನೆ ಕೇಳಿದನ್ನ ಇಲ್ಲಿ ಸ್ಮರಣೆ ಮಾಡಬಹುದಾಗಿದೆ. ಮೂವತ್ತು ಸೌಕರ್ಯ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಕಿತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಇಂಥವ್ರಿಗೂ ನಿಗಮ ಮಂಡಳಿಗಳು ಯಾವ ಬಂದಿಲ್ಲ ಸರ್, ಅಧ್ಯಕ್ಷರು. ಅದಕ್ಕೋಸ್ಕರ ಕಿತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಯಾರಿಗಾರು ತಾವು ಇದು ಮಾಡ್ತೀರಾ? ನೋಡೋಣ, ಅದ್ರ ಬಗ್ಗೆ CM ಅವರು ಅಧ್ಯಕ್ಷರ ನಿರ್ಧಾರ ಮಾಡ್ಬೇಕು. ಅವ್ರು ನಾನು ಬೇಕಾದ್ರೆ ಅಂತವ್ ಯಾವ ಇದ್ರೆ ಅವ್ರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ. ವಿಷ್ಣು ಒಟ್ಟಶೇಖರಿಗೆ ಗೊತ್ತೈತಲ್ಲ, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶಣ್ಣ ಜಾರಕಿಹೊಳಿ ಅವರು ನಮಸ್ಕಾರ. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.